ಪ್ರಾಣಿಗಳು ಒಳಪಡ್ತಾ ಇದೆ. ಕಾಗೆ ಪ್ರೇರೆ, ಕಾಗೆ ಎಲಿಯನಿಗೆ ಆಹಾರ ಕೊಡೋದಕ್ಕೋಸ್ಕರ ಕೆರೆ ಹಳ್ಳದಲ್ಲಿ ಆತನು ಇರುವಾಗ ಸಮಯಕ್ಕೆ ತಕ್ಕ ಆಹಾರವನ್ನು, ಮಾಂಸವನ್ನು ತಗೊಬಂದು, ಸುಟ್ಟಿರೋ ರೊಟ್ಟಿಯನ್ನು ತಗೊಬಂದು ಕೊಡ್ತಾ ಇದೆ. ರೊಟ್ಟಿ ಬಿಡುತ್ತಾ ಪ್ರೇರೆ ಕಾಗೆಗಳು? ನಾವು ನೋಡ್ತೀವಿ ಅಲ್ಲಿ ಸ್ಕೂಲ್ ಹತ್ರ ಮಕ್ಕಳುಗಳು, ಸ್ಕೂಲ್ ಹುಡುಗರು ತಿಂಡಿ ಪದಾರ್ಥ ಕೈಯಲ್ಲಿ ಇಟ್ಕೊಂಡಿದ್ರೆ ಪ್ರೇರೆ ಕಾಗೆ ಕೈಯಿಂದ ಕಿತ್ಕೊಂಡಿರ್ತದೆ. ಇನ್ನೊಬ್ಬರಿಂದ ಕೈಯಿಂದ ಕಿತ್ಕೊ ಹೋಗುವಂಥ ಕಾಗೆ ಬಾಯಿಗೆ ಬಂದಂಥ ಮಾಂಸವನ್ನು ಬಿಡ್ತದ? ಆಲೋಚನೆ ಮಾಡಿ. ಮತ್ತು ದೇವರಿಗೆ ಎಷ್ಟು ಒಳೆ ಪಡ್ತಾಯಿದೆ ಪ್ರೇರೆ ಅದು. ಪ್ರಾಣಿಗಳು ದೇವರಿಗೆ ಒಳಪಡ್ತಾಯಿದೆ ಪ್ರೇರೆ. ಇದೇ ಎಲೀಷನು ಬೆಟ್ಟವನ್ನು ಏರುವಾಗ ಅಲ್ಲಿರುವಂಥ ಜನರು ಗೋಳು ಮಂಡೆಯವನೇ ಅಂತ ಕಾಮಿಡಿ, ಅಂದರೆ ಈ ಒಂದು ಶತಮಾನದ ಭಾಷೆಯಲ್ಲಿ ನೋಡ್ಬೇಕಂದ್ರೆ ಬಾಣ್ಲಿ ತಲೆ ಹತ್ತಕ್ಕಾಯ್ತಲ್ಲ, ಮೇಲ್ಗಡೆ ಬೆಟ್ಟ ನೀನು ಹತ್ತಕ್ಕಾಯ್ತಲ್ವಾ ಅಂತ ಗೇಲಿ ಮಾಡುವಾಗ, ಕಾಮಿಡಿ ಮಾಡುವಾಗ 42 ಜನರನ್ನು ಹೆಣ್ಣು ಕರಡಿ ಬಂದು ಬಗ್ದಾಕಿದೆ ಪ್ರೇರೆ, ಕೊಂದಾಕಿದೆ. ಯುವಕರನ್ನು 42 ಜನರನ್ನು. ಕರಡಿ ಮಾತು ಕೇಳ್ತಾ ಇದೆ, ಪೇತ್ರನ ಕಾಲದಲ್ಲಿ ಕೋಳಿ ಮಾತು ಕೇಳ್ತಾ ಇದೆ, ಸಿಂಹ ಮಾತು ಕೇಳ್ತಾ ಇದೆ, ಮೀನು ಮಾತು ಕೇಳ್ತಾ ಇದೆ, ನಾವು ದೇವ್ರ ಮಾತು ಕೇಳ್ತಾ ಇಲ್ಲ. ಎಷ್ಟು ನತದೃಷ್ಟರು ಬೇರೆ. ನನಗನ್ಸುತ್ತೆ ಆ ಮಾತು ಕೇಳೋದ್ರಲ್ಲಿ ಇರುವಂಥ ಒಂದು ಪ್ರಾಣಿ ಆದರೂ ನಾನು ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತೈತಲ್ಲಪ್ಪ ಅಂತ ನನಗೆ ಮನವರಿಕೆ ಆಗ್ತೈತೆ. ನಿಮಗೇನಾದರೂ ಆಗ್ತಾಯಿತ್ತಾ ಪ್ರೇರೆ ಆ ರೀತಿ? ದೇವರು ಹೇಳಿದಂಥ ಮಾತಿಗೆ ವಿಧೇಯತೆ ಆಗುವಂಥ ಒಂದು ಪ್ರಾಣಿ ಆಗಿದ್ದೀವ ನಾವು. ಮನುಷ್ಯ ಜನ್ಮ ಎಷ್ಟೋ ಶ್ರೇಷ್ಠ ಪ್ರೇರೆ. ನೀವೇ ಹೇಳಿದ ಹಾಗೆ ಮನುಷ್ಯರ ಜನ್ಮ ಎಷ್ಟೋ ಶ್ರೇಷ್ಠ. ಈ ಶ್ರೇಷ್ಠ ಜನ್ಮವನ್ನು ನಿರರ್ಥಕವಾಗಿ ಹಾಳು ಮಾಡ್ಕೊಳ್ಳೋದು ಬೇಡ ಪ್ರೇರೆ. ದೇವರಿಂದ ಬಂದಿರುವಂಥ ಈ ಜೀವನ ದೇವರಿಗೆ ಮೀಸಲಾಗಿ ಇಡೋಣ ಪ್ರೇರೆ. ಆ ದಿನ ಪ್ರೇರೆ ದೇವರು ಕೋಪಗೊಂಡು ಭೂಮಿಯ ಮೇಲಿರುವಂಥ ಸಕಲ 17 ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು. ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೆಯು ಅದರ ಮೇಲೆ ಚಲಿಸಿತು. ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾದದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲ ದೊಡ್ಡ ಬೆಟ್ಟಗಳು ಮುಚ್ಚಿ ಹೋದವು. ನೀರು ಆ ಬೆಟ್ಟಗಳಿಗಿಂತಲೂ 15 ಮೊಳ ಹೆಚ್ಚಲು